ಇವಾಗ ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ಮತ್ತು ಈಕ್ವೇಷನ್ ಆಫ್ ದ ಪ್ಯಾರಾಬೋಲಾ ಡಿರೈವ್ ಮಾಡ್ತಾ ಇದ್ದೀವಿ. ಈ ಎಲ್ಲೋ ಲೈನ್ ನಿಮ್ಮ ಪ್ಯಾರಾಬೋಲಾ, ಇದು ನಿಮ್ಮ ಆಕ್ಸಿಸ್ ಅಂತ ಹೇಳಿ ಕರಿತೀವಿ. ಇದು ನಿಮ್ಮ ಡೈರೆಕ್ಟ್ರಿಕ್ಸ್. ಇದು ಒರಿಜಿನ್ ಮೇಲೆ ನಿಮ್ಮ ವರ್ಟೆಕ್ಸ್ ಕೂಡ ನಿಂತಿದೆ. ಆಯಿತಾ? ಇದು ಫೋಕಸ್ ಮತ್ತಿದು ಪಾಯಿಂಟ್ ಎಮ್ ಅಂತ ಹೇಳಿ ಕರಿಕೊತಾ ಇದ್ದೀವಿ. ದ ಪಾಯಿಂಟ್ ವೇರ್ ದ ಆಕ್ಸಿಸ್ ಆ್ಯಂಡ್ ದ ಡೈರೆಕ್ಟ್ರಿಕ್ಸ್ ಮೀಟ್ ಮೇಕಿಂಗ್ ಆನ್ ಆ್ಯಂಗಲ್ ಆಫ್ 90 ಡಿಗ್ರಿ. ಸರಿನಾ? ಈ ಪೂರ ಡಿಸ್ಟೆನ್ಸ್ ಎಮ್ಮಿಂದ ಎಫ್ವರೆಗೂ 2a ಅಂತ ತೊಗೊತಾ ಇದ್ದೀವಿ. ಹಾಗಾಗಿ ಇದು ಎ ಮತ್ತು ಎ ಆಗುತ್ತೆ. ಸರಿನಾ? ಇಲ್ಲಿ ಬರ್ದಿದ್ದೀನಿ ನೋಡಿ. ಇಲ್ಲಿ ಲೆಟ್ ಎಫ್ ಎಮ್ ಬಿ ದ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಟ್ರಿಕ್ಸ್ ಆ್ಯಂಡ್ ಬೈಸೆಕ್ಟ್ಸ್ ಎಫ್ ಎಮ್ ಅಟ್ ದ ಪಾಯಿಂಟ್ O. ಏನಕ್ಕಿದೆ ಇಲ್ಲಿ ಬೈಸೆಕ್ಟ್ ಆಗ್ತಾಯಿದೆ ಅಂತ ಹೇಳಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಮತ್ತು ಈ ವಿಡಿಯೋ ನೋಡಿ. ಸೊ ಇಲ್ಲೇನು ನೋಡ್ತಾ ಇದ್ದೀವಿ, ಈ ಲೆಂತ್ ಮತ್ತು ಈ ಲೆಂತ್ ಒಂದೇ ಇರಬೇಕು ಅಂಥೇಳಿ. ಮತ್ತು ಇವಾಗ ಅದೇ ಥರ ಮುಂದೆ ಹೋಗಿತ್ತು ಅಂತ ಹೇಳಿದ್ರೆ ಈ ಪಾಯಿಂಟ್ ಹತ್ರ ಏನಾಗುತ್ತೆ, ತಿರ್ಗಾ ಈ ಲೆಂತು ಮತ್ತು ಇಲ್ಲಿಂದ ಇಲ್ಲಿವರೆಗೂ ಒಂದೇ ಇರಬೇಕು ಅಂತ ಹೇಳಿದ್ರೆ ಏನೋ ಫೋಕಸ್ಸಿಂದ ಈ ಪಾಯಿಂಟು, ದಟ್ ಇಸ್ ಅ ಪಾಯಿಂಟ್ ಆನ್ ದ ಪ್ಯಾರಾಬೋಲಾ, ಶುಡ್ ಬಿ ಈಕ್ವಲ್ ಟು ಫ್ರಮ್ ದ ಪಾಯಿಂಟ್ ಆಫ್ ದ ಪ್ಯಾರಾಬೋಲಾ ಟು ದ ಡೈರೆಕ್ಟ್ರಿಕ್ಸ್. ಹೌದು ತಾನೆ? ಹಾಗಾಗಿ ಇವೆರಡು ಲೆಂತು ಒಂದೇ ಇರಬೇಕು. ಸೊ ದಿಸ್ ಇಸ್ ಆಫ್ ಲೆಂತ್ ಎ ಆ್ಯಂಡ್ ದಿಸ್ ಇಸ್ ಆಫ್ ಲೆಂತ್ ಎ. ಸೊ ಈ ಪೂರ ಲೆಂತ್ 2a ಅಂತ ತೊಗೊಂತು ಅಂತ ಹೇಳಿದ್ರೆ ದಿಸ್ ಇಸ್ ಎ ಮತ್ತು ಎ. ಸರಿನಾ? ಸೊ ಮತ್ತು ಮುಂದೆ ಕೊನೆಗೆ ಇಲ್ಲಿವಾಗ ವಿಲ್ ಟೇಕ್ ಅ ಪಾಯಿಂಟ್ ಇಲ್ಲೆಲ್ಲನಾ ಪಾಯಿಂಟ್ P ವಿಚ್ ಇಸ್ x, y. ಇದು ಡಿರೈವೇಷನ್ಗೋಸ್ಕರ ನಾನು ಏನೇನೋ ಈ ಥರ ವ್ಯಾಲ್ಯೂಸ್ ತೊಗೊಂಡಿದ್ದೀನಿ. ಇದು ಹೇಳಬೇಕು ಅಂತ ಹೇಳಿದ್ರೆ ಇದು ನೋಡಿ, ಇವೆರಡು ಒಂದೇ ಲೆಂತ್ ಅಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಈ ನಿಮ್ಮ ಫೋಕಸ್ಸು ಇಲ್ಲೆಲ್ಲೋ ಬರುತ್ತೆ. ನಾನು ಸುಮ್ಮನೆ ಆ ಥರ ತೊಗೊಂಡಿದ್ದೀನಿ. ಸರಿನಾ? ಸೊ ಇದು ನಿಮ್ಮ ಪರ್ಪೆಂಡಿಕ್ಯುಲರ್ ಲೆಂತು, ದಿಸ್ ಇಸ್ ದ ಪಾಯಿಂಟ್ ಆನ್ ದ ಪ್ಯಾರಾಬೋಲಾ, ಇದು ನಿಮ್ಮ ಫೋಕಸ್ಸು. ಹೇಳಬೇಕು ಅಂತ ಹೇಳಿದ್ರೆ ಪಿ ಎಫ್ ಮತ್ತು ಪಿ ಇದನ್ನು ಬಿ ಅಂತ ತೊಗೊತಾ ಇದ್ದೀನಿ. ಇವೆರಡು ಒಂದೇ ಲೆಂತ್ ಇರಬೇಕು. ಸರಿನಾ? ಹಾಂ, ಇವಾಗ ಡಿರೈವೇಷನ್ಗಿಂತ ಮೊದಲಾಗಿ ಈ ಪಾಯಿಂಟ್ಸಿನ 1, 2, 3 ಈ ಪಾಯಿಂಟ್ಸ್ನ ಕೋಆರ್ಡಿನೇಟ್ಸ್ ಕಂಡುಹಿಡಬೇಕು. ಇದು ಒರಿಜಿನ್ನು, ಇದು ನಿಮ್ಮ XN ಮತ್ತು ಇದು Y ಆ್ಯಕ್ಸಿಸ್ಸು. ಸೊ ದಿಸ್ ಇಸ್ ಯುವರ್ X ಆ್ಯಕ್ಸಿಸ್ಸು ಕೂಡ, ಮತ್ತು ನಾರ್ಮಲ್ X ಆ್ಯಕ್ಸಿಸ್ಸು ಕೂಡ. ಇದು ಇಸ್ ಯುವರ್ Y ಆ್ಯಕ್ಸಿಸ್. ಹಾಂ, ಇವಾಗ ಈ ಕೋಆರ್ಡಿನೇಟ್ಸ್ ಹೇಳಿ. ಒರಿಜಿನಿಂದ ರೈಟ್ ಇದೆ ಮತ್ತು ಇದು X ಆ್ಯಕ್ಸಿಸ್ ಮೇಲಿದೆ. ಹಾಗಾಗಿ ನಿಮ್ಮ Y ಕಾಂಪೊನೆಂಟು 0 ಆಗುತ್ತೆ. X ಕಾಂಪೊನೆಂಟು ಇಟ್ ಇಸ್ A ಯೂನಿಟ್ಸ್ ಟು ದ ರೈಟ್. ಸೊ ದಿಸ್ ಇಸ್ A, 0. ಅದೇ ರೀತಿಯಲ್ಲಿ ಪಾಯಿಂಟ್ ಎಮ್ ಹೇಳಿ, ಇಟ್ಸ್ ಆನ್ ದ X ಆ್ಯಕ್ಸಿಸ್ ಮತ್ತು ಇವಾಗ Y ಕಾಂಪೊನೆಂಟು 0 ಆಗುತ್ತೆ. ಇಟ್ಸ್ ಟು ದ ಲೆಫ್ಟ್. ಸೊ ದಿಸ್ ವಿಲ್ ಬಿ ಹೌದು -A. ಸೊ ದಿಸ್ ಇಸ್ -A, 0. ಸರಿನಾ? ನೆಕ್ಸ್ಟು ಇದು ಪಾಯಿಂಟ್ B, ಇದೆಷ್ಟು ದೂರದಲ್ಲಿದೆ ಟು ದ ಲೆಫ್ಟ್ ಅಂತ ಹೇಳಿದ್ರೆ -A ಯೂನಿಟ್ ಅವೇ ಇದೆ. ಇದ್ರ ಹೈಟ್ ಏನಪ್ಪ ಅಂತ ಹೇಳಿದ್ರೆ y ಅಲ್ವಾ? ಏನಕ್ಕೆ ಅಂತ ಹೇಳಿದ್ರೆ ಪಾಯಿಂಟ್ B ಮತ್ತು ಪಾಯಿಂಟ್ P ಒಂದೇ ಹೈಟಲ್ಲಿದೆ, ಹೌದಲ್ವಾ? ಇದು ಪರ್ಪೆಂಡಿಕ್ಯುಲರ್. ಹಾಗಾಗಿ ಇಟ್ ಇಸ್ ಪ್ಯಾರಲಲ್ ಟು ದ X ಆ್ಯಕ್ಸಿಸ್. ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಆ್ಯಂಡ್ ದಿಸ್ ಲೈನ್ ಇಸ್ ಪರ್ಪೆಂಡಿಕ್ಯುಲರ್ ಟು X ಆ್ಯಕ್ಸಿಸ್. ಹಾಗಾಗಿ ಇದು ಪ್ಯಾರಲಲ್ ಆಗಿರಬೇಕು. ಕೋ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಆಗಿದೆ ಆ್ಯಂಡ್ ದೇ ಆ್ಯಡ್ ಅಪ್ ಟು 180 ಡಿಗ್ರಿ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಬಿ ಪ್ಯಾರಲಲ್. ಸೊ ಅದರ ಹೈಟು ಒಂದೇ ಇರಬೇಕು. ಸೊ ಕಂಬೈನಿಂಗ್ ಆಲ್ ಆಫ್ ದಿಸ್ ಇಸ್ -A, y. ಇವಾಗ ನಾವು ಕೆಲಸ ಶುರು ಮಾಡ್ಬೋದು. ಮೊದಲನೇದಾಗಿ ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್. ಸರಿನಾ? ಹಾಂ, ರೀಸನಿಂಗ್ ಕೊಡಿ ಈಗ ಹೇಗಿದು ಮಾಡೋದು ಅಂತ ಹೇಳಿ. ಸಿ, ಡೈರೆಕ್ಟ್ರಿಕ್ಸು ಇಟ್ಸ್ ಅ ಲೈನ್ ಪ್ಯಾರಲಲ್ ಟು Y ಆ್ಯಕ್ಸಿಸ್. ಯಾವುದೇ ಒಂದು ಲೈನು ಪ್ಯಾರಲಲ್ ಟು Y ಆ್ಯಕ್ಸಿಸ್ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಆಫ್ ದ ಫಾರ್ಮ್ ಏನು, X is equal to a constant. ಹೌದಲ್ವಾ? ಈ ಕೇಸಲ್ಲಿ X should be equal to a constant -A. ಸರಿ ತಾನೆ? ಏನಕ್ಕೆ ಅಂತ ಹೇಳಿದ್ರೆ ಇಟ್ ಈಸ್ -A ಯೂನಿಟ್ಸ್ ಟು ದ ಲೆಫ್ಟ್ ಆ್ಯಂಡ್ ದಿಸ್ equation is x is equal to -A.
ಇವಾಗ ಯಾವುದೇ ಒಂದು y ವ್ಯಾಲ್ಯೂ ಆಗ್ತು ಅಂತ ಹೇಳಿದ್ರೆ ಇಟ್ ಈಸ್ -a ಯೂನಿಟ್ಸೇನೆ, ಹಾಗಾಗಿ x -a ಬರುತ್ತೆ. ಸರಿನಾ? ಇದು ಲೈನ್ಸ್, ಸ್ಟ್ರೇಟ್ ಲೈನ್ಸ್ ಚಾಪ್ಟ್ರಲ್ಲಿ ಇದನ್ನು ಮಾಡಿದ್ದೀವಿ. ಸೊ ಇದೆಲ್ಲ ಗೊತ್ತಿರಬೇಕು ನಿಮಗೆ. ಸೊ ನೋಡಿ, ನೀವು ಒಂದೆರಡು ಪಾಯಿಂಟ್ ಹಾಕ್ಕೊಳ್ಳಿ, y ಪಾಯಿಂಟ್ಸ್ ಹಾಕ್ಕೊಳ್ಳಿ, ನೀವು ಕೋಆರ್ಡಿನೇಟ್ ಜಾಮಿಟ್ರಿ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ, ಇದು ಅರ್ಥ ಆಗುತ್ತೆ. ಸರಿನಾ? ಡೀಟೇಲಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಟ್ರೇಟ್ ಲೈನ್ಸ್ ಟಾಪಿಕಲ್ಲಿ ಇದನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಈಕ್ವೇಷನ್ ಆಫ್ ಪ್ಯಾರಾಬೋಲಾ. ಸೊ ಇದು ಏನರ ಮೇಲೆ ಡಿಪೆಂಡು ಅಂತ ಹೇಳಿದ್ರೆ ಲೆಂತ್ ಈಕ್ವಲ್ ಆಗಿರುತ್ತಲ್ವಾ, ಅದ್ರ ಮೇಲೆ ಡಿಪೆಂಡು. ಯಾವ ಲೆಂತು? ಪಿ ಎಫ್ ಇಸ್ ಈಕ್ವಲ್ ಟು, ಹೌದು, ಪಿ ಬಿ. ಸೊ ಒಂದು ನಿಮಿಷ, ಪಿ ಎಫ್ ಇಸ್ ಈಕ್ವಲ್ ಟು ಪಿ ಬಿ. ಸರಿ ತಾನೆ? ಸೊ ಇವಾಗ ಏನಂತ ಹೇಳ್ಬೋದು ನಾವು? ದ ರೀಸನಿಂಗ್ ಇಸ್ distance of focus to a point on parabola will be equal to distance of the same point to the directrix. ಹಾಗಾಗಿ ಇವೆರಡು ಲೆಂತು ಈಕ್ವಲು. ನೆಕ್ಸ್ಟ್ ಇಲ್ಲಿ ಏನು ಉಪಯೋಗಿಸ್ತಿದ್ದೀವಿ? ಇಲ್ಲಿ ವಿಲ್ ಮೇಕ್ ಯೂಸ್ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಇಸ್ x2 minus x1 the whole square plus y2 minus y1 the whole square to the power of half. ಇವಾಗ x2 ಜಾಗದಲ್ಲಿ ಒಂದೊಂದಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳೋಣ. ಪಿ ಎಫ್ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಎ ದ ಹೋಲ್ ಸ್ಕ್ವೇರ್ ಆಗುತ್ತಲ್ಲಿ, ಪ್ಲಸ್ y2 ಅಂದರೆ y ಮೈನಸ್ 0 ದ ಹೋಲ್ ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್. ಸೊ ದಿಸ್ ಇಸ್ ಈಕ್ವಲ್ ಟು ಪಿ ಬಿ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಆಫ್ ಮೈನಸ್, ದಟ್ ಇಸ್ ಪ್ಲಸ್ ಎ ದ ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ y ದ ಹೋಲ್ ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್. ಎರಡು ಕಡೆಯೂ ಪವರ್ ಆಫ್ ಹಾಫ್ ಇದೆ, ಅವೆರಡು ಕಟ್ ಹಾಕ್ಕೊಂಡು ರೂಟ್ಸ್ ಕಟ್ ಹಾಕೊಳುತ್ತೆ. ನೆಕ್ಸ್ಟ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 0. ಸೊ ಇಲ್ಲಿ ಎಕ್ಸ್ ಸ್ಕ್ವೇರು ಎ ಸ್ಕ್ವೇರ್ ಎರಡು ಕಟ್ ಹಾಕ್ಕೊಳುತ್ತೆ. ಸೊ ವೈ ಸ್ಕ್ವೇರ್ ಈಸ್ ಈಕ್ವಲ್, ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 4ax ಆಗುತ್ತೆ. 2ax ಪ್ಲಸ್ 2x ಇಸ್ 4ax. ದಿಸ್ ಈಸ್ ಯುವರ್ ಇಕ್ವೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಬೋಲಾ. ಮತ್ತು ಇನ್ನು 3 ಪ್ಯಾರಾಬೋಲಾ ಇದೆ, ಡಿರೈವೇಷನ್ ಮಾಡಲ್ಲ, ಆದರೆ ಇದೇ ಪ್ಯಾಟರ್ನಲ್ಲಿ ನಿಮ್ಮ ಈಕ್ವೇಷನ್ಸ್ ಬರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಂತಂದರೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಸುಲಭ.